Okay, so next we will move on. The last colligative property is nothing but osmosis or else osmotic pressure, right? Osmosis andrenu matte osmotic pressure andrenu. So we will see. So before going to that, so there is one experiment called Thistle funnel experiment anta ಹೇಳ್ತೀವಿ. ಏನು ಹೇಳ್ತೀವಿ? Thistle funnel experiment. Very simple experiment, right? So ಇಲ್ಲಿ ಏನು ಕೊಟ್ಟಿದ್ದಾರೆ? So beaker ಇದೆ. So inside the beaker we have what? Solvent. It is nothing but water. ವಾಟರ್ ಆ್ಯಕ್ಟ್ ಆಸ್ ಸಾಲ್ವೆಂಟ್. ಕಂಪ್ಲೀಟಾಗಿ ಬೀಕರನ್ನು ತಗೊಳ್ಳಿ, ಅದಕ್ಕೆ ನೀರು ಹಾಕಿ. ಸೊ ಕಂಪ್ಲೀಟ್ಲಿ ಇಟ್ ಆಸ್ ವಾಟರ್ ಆ್ಯಕ್ಟ್ ಆಸ್ ಅ ಸಾಲ್ವೆಂಟ್, ರೈಟ್. ಸೊ ನೆಕ್ಸ್ಟ್ ಏನಾಗುತ್ತೆ ಕೇಳಿದ್ರೆ ಒಂಥರ ಫನಲ್. ಸೊ ರೈಟ್, ಸೊ ದಿಸ್ ಇಸ್ ಮೇಡ್ ಅಪ್ ಆಫ್ ಗ್ಲಾಸ್. ಇದಕ್ಕೆ ಥಿಸಲ್ ಫನಲ್ ಅಂತ ಹೇಳ್ತೀವಿ, ಇನ್ವರ್ಟೆಡ್. ಓಕೆ, ಸೊ ಇಲ್ಲಿ ಏನು ಮಾಡ್ತೀವಿ ಕೇಳಿದರೆ ಇದಕ್ಕೆ ಸೆಮಿ ಪರ್ಮಿಯಾಬಲ್ ಒಂದು ಮೆಂಬ್ರೇನನ್ನು ಕಟ್ಟಿಡ್ತೀವಿ, ಆಯಿತಾ. ಸೊ ವಿ ಹ್ಯಾವ್ ಟು ಟೈಟ್ ವಿತ್ ಮೆಂಬ್ರೇನ್, ರೈಟ್. ಸೊ ಒಂದು ಮೆಂಬ್ರೇನ್, ಸೊ ತೆಳು ಮೆಂಬ್ರೇನ್ ಎನ್ನುವಂಥದ್ದು ಆ ಓಪನಿಂಗ್ ಇರ್ತದಲ್ಲ, ಸೊ ಅದರ ಮೌತಿಗೆ ಮೆಂಬ್ರೇನನ್ನು ಕವರ್ ಮಾಡಿ ಇಡ್ತೇವೆ, ರೈಟ್. ಸೊ ಲೇಯರ್ ಆಫ್ ವಾಟ್ ಮೆಂಬ್ರೇನ್, ಸಮ್ ಮೆಂಬ್ರೇನ್. ಓಕೆ, ಸೊ ದ್ಯಾಟ್ ಮೆಂಬ್ರೇನ್ ವಿ ಆರ್ ಕಾಲಿಂಗ್ ಸೆಮಿ ಪರ್ಮಿಯಾಬಲ್ ಮೆಂಬ್ರೇನ್, ರೈಟ್. ವಾಟ್ ಇಸ್ ಸೆಮಿ ಪರ್ಮಿಯಾಬಲ್ ಮೆಂಬ್ರೇನ್? ಸೊ ವಿಲ್ ಡಿಸ್ಕಸ್. ಓಕೆ, ಮೆಂಬ್ರೇನನ್ನು ಟೈ ಮಾಡ್ತೇನೆ, ಕಂಪ್ಲೀಟಾಗಿ ಇದನ್ನು ಏನು ಮಾಡ್ತೇನೆ, ಕವರ್ ಮಾಡ್ತೇನೆ. ಸೊ ಪ್ಲಾಸ್ಟಿಕ್ ಥರನೇ, ಆಯಿತಾ, ಮೆಂಬ್ರೇನನ್ನು ಕವರ್ ಮಾಡಿದ್ದೇನೆ ಥಿಸಲ್ ಫನಲ್ಗೆ. ಸೊ ಇದಕ್ಕೆ ಏನು ಹಾಕ್ತೇನೆ? ಸೊ ಥಿಸಲ್ ಫನಲ್ ವಿ ಹ್ಯಾವ್ ಟು ಫಿಲ್ ಇಟ್ ವಿತ್ ಅ ಸೊಲ್ಯೂಷನ್ ಆಫ್ ವಾಟ್? ಸಾಲ್ಟ್ ಆರ್ ಎಲ್ಸ್ ದ ಗ್ಲೂಕೋಸ್ ಸೊಲ್ಯೂಷನ್, ರೈಟ್. ಶುಗರ್ ಸೊಲ್ಯೂಷನನ್ನು ಹಾಕಿ, ಶುಗರ್ ಸೊಲ್ಯೂಷನ್, ರೈಟ್. ಸೊಲ್ಯೂಷನನ್ನು ಹಾಕಿ. ಸೊ ಫಸ್ಟ್ ಸಿ ದಟ್ ಹೈಟ್ ಆಫ್ ದಟ್ ಶುಗರ್ ಸೊಲ್ಯೂಷನ್ ಎಷ್ಟಿದೆ? ಇಲ್ಲಿ ತನಕ ಇದೆ, ರೈಟ್. ಸೊ ಐ ವಿಲ್ ಮಾರ್ಕ್ ಇಟ್, ರೈಟ್. ಸೊ ಐ ವಿಲ್ ಮಾರ್ಕ್ ಇಟ್ ಬಿಫೋರ್ ಇಮರ್ಷನ್. ಸೊ ಇಮರ್ಷನ್ ಆಗಬೇಕಿದ್ರೆ ಮುಂಚೆ ಏನಾಗುತ್ತೆ? ಸೊ ದ ಲೆವೆಲ್ ಆಫ್ ವಾಟ್? ಶುಗರ್ ಸೊಲ್ಯೂಷನ್ ಇನ್ ಥಿಸಲ್ ಫನಲ್, ರೈಟ್. ಸೊ ವೆರಿ ಸಿಂಪಲ್. beaker, inside the beaker you have water that act as solvent. So inside the Thistle funnel you have solution of what? Sugar solution, right. So this is the level of what? The initial level of sugar solution. Okay, so next when you keep it, so inverted ಮಾಡಿ ಇಡಿ. So stand ತಗೊಳ್ಳಿ, so tight. So invert ಮಾಡಿ ಇಡಿ, ಹಾಗೆ ಇಡಿ. So later what happens? After a few minutes, 5 or 10 minutes, if you see, so there is increase in the level of what? Solution in height in a level ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ, ರೈಟ್. ಸ್ಟಾರ್ಟಿಂಗಲ್ಲಿ ಇಷ್ಟಿತ್ತು, ಇವಾಗ ಏನಾಗುತ್ತೆ? ದ ಇನ್ಕ್ರೀಸಸ್, ರೈಟ್. ಸೊ ಲೆವೆಲ್ ಆಫ್ ಶುಗರ್ ಸೊಲ್ಯೂಷನ್ ಏನಾಗುತ್ತೆ? ಇಲ್ಲಿ ವಾಲ್ಯೂಮ್ ವಿಲ್ ಇನ್ಕ್ರೀಸಸ್, ರೈಟ್. ಸೊ ಇಲ್ಲಿದ್ದದ್ದು ಏನಾಯ್ತು? ಇವಾಗ ಇಲ್ಲಿವರೆಗೆ ಹೋಯ್ತು, ಏನಾಗಿದೆ? ಸೊ ವಾಟ್ ಹ್ಯಾಪನ್ಸ್, ರೈಟ್. ಸೊ ಇನ್ ಔಟ್ಸೈಡ್ ಯು ಹ್ಯಾವ್ ವಾಟ್? ಸಾಲ್ವೆಂಟ್ ಇಸ್ ನಥಿಂಗ್ ಬಟ್ ದಿ ಪ್ಯೂರ್ ವಾಟರ್, ರೈಟ್. ಸೊ ಇನ್ಸೈಡ್ ಯು ಹ್ಯಾವ್ ವಾಟ್? ಶುಗರ್ ಸೊಲ್ಯೂಷನ್. ಸೊ ಇವಾಗ ಏನಾಗಿದೆ? ದ ಲೆವೆಲ್ ಆಫ್ ಶುಗರ್ ಸೊಲ್ಯೂಷನ್ ಬಿಕಮ್ಸ್ ಮೋರ್. ಏನಾಯಿತು ಆವಾಗ? ಸೊ ಇಫ್ ಯು ಸಿ ದ ಬೀಕರ್, ಸೊ ಬೀಕರಲ್ಲಿ ಏನಾಗಿತ್ತು? ಇನಿಷಿಯಲ್ ಲೆವೆಲ್ ಎಷ್ಟಿತ್ತು, ಇವಾಗ ಏನಾಗಿದೆ? ಸೊ ಲೆವೆಲ್ ಡಿಕ್ರೀಸ್ ಆಗಿದೆ, ಅಂದರೆ ಸಾಲ್ವೆಂಟಿನ ಲೆವೆಲ್ ಏನಾಗಿದೆ? ಕಡಿಮೆ ಆಗಿದೆ, ಡಿಕ್ರೀಸ್ ಆಗಿದೆ, ರೈಟ್. ಸೊಲ್ಯೂಷನಿನ ಲೆವೆಲ್ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಹಾಗಾದರೆ ಏನಾಯಿತು? ಸಮ್ ಆಫ್ ದಿ ಸಾಲ್ವೆಂಟ್ ಪಾರ್ಟಿಕಲ್ಸ್ ಆರ್ ಎಂಟರ್ ಇನ್ ಟು ದಿ ಥಿಸಲ್ ಫನಲ್. ಥಿಸಲ್ ಫನಲ್ ಒಳಗಡೆಗೆ ಏನಾಗಿದೆ? ವಾಟರ್ ಎನ್ನುವಂಥದ್ದು ಮೂವ್ ಆಗಿದೆ, ಅಥವಾ ಸಾಲ್ವೆಂಟ್ ಪಾರ್ಟಿಕಲ್ ಹ್ಯಾಸ್ ಮೂವ್ಡ್ ಇನ್ಸೈಡ್ ದಿ ಥಿಸಲ್ ಫನಲ್. ಸೊ ವೈ? ಬಿಕಾಸ್ ಆಫ್ ದಿ you can see here the level of sugar solution become increases, right. So now what happens here? So clearly you can see, right. So water molecules, so illi water molecule idare enagutte? So that is solvent particle. The solvent particles are enter into the Thistle funnel across the membrane. ಏನಾಗುತ್ತೆ? across the membrane ಆಗುತ್ತೆ, right. So ಯಾಕೆ ಅದು ವಾಟರ್ ಲೆವೆಲ್ ಇನ್ಕ್ರೀಸ್ ಆಗಿದೆ? ವಾಟ್ ಈಸ್ ದ ರೀಸನ್ ಫಾರ್ ಇಟ್? ಒಂದು ರೀಸನ್ ಇರಬೇಕು, ಒಂದು ಫೋರ್ಸ್ ಇರಬೇಕು. ಆ ಫೋರ್ಸಿಗೆ ಏನು ಹೇಳ್ತೀವಿ? ದ್ಯಾಟ್ ಫೋರ್ಸ್ ವಿ ಆರ್ ಕಾಲಿಂಗ್ ವಾಟ್? ಆಸ್ಮಾಟಿಕ್ ಪ್ರೆಷರ್ ಅಂತ ಹೇಳ್ತೀವಿ, ರೈಟ್. ಡ್ಯೂ ಟು ದ್ಯಾಟ್ ಆಸ್ಮಾಟಿಕ್ ಪ್ರೆಷರ್ ಏನಾಗಿದೆ? ಇಲ್ಲಿ ಲಿಕ್ವಿಡ್ ಅಥವಾ ಸೊಲ್ಯೂಷನಿನ ಲೆವೆಲ್ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಸೊ ವಾಲ್ಯೂಮ್ ಎನ್ನುವಂಥದ್ದು ಏನಾಗಿದೆ? ನಮಗೆ ಇನ್ಕ್ರೀಸ್ ಆಗಿದೆ, ರೈಟ್. ಸೊ ಫ್ರಮ್ ದಿ ಸಾಲ್ವೆಂಟ್, ರೈಟ್, ಫ್ರಮ್ ದಿ ಸಾಲ್ವೆಂಟ್ ಆರ್ ಎಲ್ಸ್ ದಟ್ ಸಾಲ್ವೆಂಟ್ ಪಾರ್ಟಿಕಲ್ಸ್ ಎಂಟರ್ ಇನ್ ಟು ದಿ ವಾಟ್? Thistle funnel through the semi-permeable membrane, right. So this is what exactly we are calling, ಏನು ಹೇಳ್ತೀವಿ ಅದನ್ನು? ಆಸ್ಮೋಸಿಸ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ಹಾಗಾದರೆ? ಆಸ್ಮೋಸಿಸ್ ಅಂತ ಹೇಳ್ತೀವಿ. ಹಾಗಾದರೆ ಆಸ್ಮೋಸಿಸ್ ಅಂದರೆ ಏನು? ವೆರಿ ಸಿಂಪಲ್. ಆಸ್ಮೋಸಿಸ್ ಅಂದ್ರೇನು? ವೆರಿ ಸಿಂಪಲ್, ಐ ಕ್ಯಾನ್ ಸೇ, ರೈಟ್. ಸೊ ಇವಾಗ ಏನು ಮಾಡ್ತೀನಿ? ದೊಡ್ಡ ಬೀಕರನ್ನು ತೊಗೊಳ್ತೀನಿ, ರೈಟ್. ಸೊ ಇಲ್ಲಿ ಒಂದು ಪಾರ್ಟಿಷನ್ ಮಾಡ್ತೀನಿ, ರೈಟ್. ಸೊ ಒಂದು ಪಾರ್ಟಿಷನ್, ಇಲ್ಲಿ ಸೆಮಿ ಪರ್ಮಿಯಾಬಲ್ ಮೆಂಬ್ರೇನನ್ನು ಇಡ್ತೀನಿ, ರೈಟ್. ಸೊ ಇಲ್ಲಿ ಒಂದು ಸೆಮಿ ಪರ್ಮಿಯಾಬಲ್ ಮೆಂಬ್ರೇನ್. ಸೊ ಅಕ್ರಾಸ್ ದ್ಯಾಟ್ ಸೆಮಿ ಪರ್ಮಿಯಾಬಲ್ ಮೆಂಬ್ರೇನ್. ಸೊ ಇಲ್ಲಿ ಏನು ಮಾಡ್ತೇನೆ ನಾನು? ಸೊಲ್ಯೂಷನನ್ನು, ಅದೇ ಸೇಮ್ ಶುಗರ್ ಸೊಲ್ಯೂಷನನ್ನು ತಗೊಳ್ತೀನಿ, ರೈಟ್. ಆರ್ ಎಲ್ ಸಾಲ್ಟ್ ಸೊಲ್ಯೂಷನ್, ಸೋಡಿಯಂ ಕ್ಲೋರೈಡ್, ಸಾಲ್ಟ್ ಸೊಲ್ಯೂಷನ್. ಸೊ ಹಿಯರ್ ಐ ವಿಲ್ ಟೇಕ್ ಪ್ಯೂರ್ ವಾಟರ್. ಸೊ ಐ ವಿಲ್ ರೆಪ್ರೆಸೆಂಟ್ ಇಟ್ ಹಿಯರ್, ಪ್ಯೂರ್ ವಾಟರ್, ರೈಟ್. ಸೊ ಇಲ್ಲಿ ಕೂಡ ಏನಿದೆ? ಸೊಲ್ಯೂಷನ್ ಇದೆ, ರೈಟ್. ಸೊ ನಾವು
ಸೊ ವೆನ್ ಯು ಕೀಪ್ ಹಿಯರ್ ಸೆಮಿ ಪರ್ಮಿಯಾಬಲ್ ಮೆಂಬ್ರೇನ್, ಸೊ ಸೆಮಿ ಪರ್ಮಿಯಾಬಲ್ ಮೆಂಬ್ರೇನನ್ನು ಹಾಕಿದರೆ ಏನಾಗುತ್ತೆ, ರೈಟ್? ಸೆಮಿ ಪರ್ಮಿಯಾಬಲ್ ಮೆಂಬ್ರೇನ್ನ ಇದರಲ್ಲಿ ಕಂಪಾರ್ಟ್ಮೆಂಟ್ ಇದೆ. ಸೊ ಕಂಪಾರ್ಟ್ಮೆಂಟ್ ಸೆಮಿ ಪರ್ಮಿಯಾಬಲ್ ಮೆಂಬ್ರೇನನ್ನು ಹಾಕಿದ್ದೇನೆ. ಸೊ ಇವಾಗ ಏನಾಗುತ್ತೆ ಕೇಳಿದ್ರೆ, ಸೊ ಯು ಕ್ಯಾನ್ ಸಿ ಹಿಯರ್ ಪ್ಯೂರ್ ವಾಟರ್ ಇಸ್ ನಥಿಂಗ್ ಬಟ್ ಸಾಲ್ವೆಂಟ್, ರೈಟ್? ಸೊ ಇಲ್ಲಿ ಕೂಡ ಏನಾಗುತ್ತೆ, ಸಾಲ್ಟ್ ಸೊಲ್ಯೂಷನ್ ಇಸ್ ನಥಿಂಗ್ ಬಟ್ ಸಾಲ್ವೆಂಟ್ ಪ್ಲಸ್ ಸಾಲ್ಟ್ ಏನಾಗುತ್ತೆ, ಸಾಲ್ಟ್ ಸೊಲ್ಯೂಷನ್, ರೈಟ್? ಸಾಲ್ವೆಂಟ್ ಹಿಯರ್ ವಾಟರ್. ಸೊ ಹಿಯರ್ ಆಲ್ಸೋ ವಾಟ್, pure water I have written, and you have salt, hence salt solution, right? So now if you see clearly ಏನಾಗುತ್ತೆ ಕೇಳಿದ್ರೆ, from the pure water or else pure solvent, right? So pure solvent ಇರ್ಬೋದು. ಪ್ಯೂರ್ ಸಾಲ್ವೆಂಟ್ ಎನ್ನುವಂಥದ್ದು ಏನಾಗಿದೆ, ಇವಾಗ ವಾಟರ್ ಮಾಲಿಕ್ಯೂಲ್ ಎನ್ನುವಂಥದ್ದು ಯಾವುದ್ರ ಒಳಗಡೆ ಹೋಗುತ್ತೆ, ಇದ್ರ ಒಳಗಡೆ ಹೋಗುತ್ತೆ. If you see later 5 minutes later or else 10 minutes later, ಇವಾಗ ಏನಾಗುತ್ತೆ, there is increase in the level of what solution. So this is the initial level, this is the final is the initial. So initial, right? So initial level decrease ಆಗಿದೆ ಅಂತ ಎಣಿಸ್ಕೊಳ್ಳಿ, ಇನ್ನೂ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ, ಇವಾಗ ಲೆವೆಲ್ ಇದೆ ಅಂತ ಎಣಿಸ್ಕೊಳ್ಳಿ, right? Or else you can see here decrease ಆಗಿದೆ, right? So here decrease, right? So now if you observe clearly what happens, from the pure water or else solvent compartment, the water molecules enter through the semi-permeable membrane to the what, solution, right? So solution, so this is solution, or else I will write solvent, here you have what, solution. So solution level increase agide because of what, the solvent molecules enter into the solution, right, through the semi-permeable membrane, ರೈಟ್? ಹಾಗಾದರೆ ಏನಾಗಬಹುದು, ಸಾಲ್ಟ್ ಇದೆ, ಸೋಡಿಯಂ ಕ್ಲೋರೈಡ್ ಇದೆ, ಆ ಸೋಡಿಯಂ ಕ್ಲೋರೈಡ್ ಈ ಕಡೆ ಬರ್ತದಾ, ಸೊ ರಿವರ್ಸ್ ಆಗಿ, ರೈಟ್? ಕಾನ್ಸಂಟ್ರೇಷನ್, ಸೊ ಇಲ್ಲಿ ಏನಿದೆ, ಉಪ್ಪು ನೀರಿದೆ, ಇಲ್ಲಿ ಉಪ್ಪು ನೀರು ಇಲ್ಲಲ್ಲ, ಕಾನ್ಸಂಟ್ರೇಟೆಡ್ ಯಾವುದು, ಪ್ಯೂರ್ ವಾಟರ್ ಇದೆ. ಸೊ ಪ್ಯೂರ್ ವಾಟರ್, ಇಲ್ಲಿ ಸಾಲ್ಟ್ ವಾಟರ್, ಸೆಮಿ ಪರ್ಮಿಯಬಲ್ ಮೆಂಬ್ರೇನನ್ನು ಇಟ್ಟಾಗ ಏನಾಗುತ್ತೆ, ಸೊ ಪ್ಯೂರ್ ವಾಟರ್ ಎನ್ನುವಂಥದ್ದು ಅಕ್ರಾಸ್ ಹೋಗುತ್ತೆ, ಅಕ್ರಾಸ್ ದಿ ಸೆಮಿ ಪರ್ಮಿಯಬಲ್, ಸೊ ಇನ್ ಟು ದಿ ವಾಟ್, ಸೊಲ್ಯೂಷನ್ ಕಡೆ ಹೋಗುತ್ತೆ, ಪ್ಯೂರ್ ವಾಟರ್ ಸೊಲ್ಯೂಷನ್ ಕಡೆ ಹೋಗುತ್ತೆ. ಸೊ ದೆರ್ ಇಸ್ ಎ ಇನ್ಕ್ರೀಸ್ ಇನ್ ವಾಟ್, ಸೊಲ್ಯೂಷನ್ ಲೆವೆಲ್, ರೈಟ್? So why that solvent enter into the solution, right? So why not salt, whatever the salt particle present here, so why not they are getting back to that? If you see, so here after the few minutes, so here you have what, pure water only, here you are what, having solution only. ಅದಾದ ನಂತರನೂ ಕೂಡ ಏನಾಗುತ್ತೆ, ಇಲ್ಲಿ ಲೆವೆಲ್ ರೈಸ್ ಆಗಿದೆ ಅಂತ ಎಣಿಸ್ಕೊಳ್ಳಿ, ಇಲ್ಲಿ ಏನಾಗುತ್ತೆ, ನಮಗೆ ಪ್ಯೂರ್ ವಾಟರ್ ವಿ ಆರ್ ಸೀಯಿಂಗ್, but level is decreased, but here you have the salt solution, but concentration become what, decreases. It means that only the water molecule, so water molecule ಎನ್ನುವಂಥದ್ದು ಏನಾಗುತ್ತೆ, only the solvent molecule or else solvent particles come across the semi-permeable membrane and they are moving towards the solution, right? So from the pure state to they are moving towards the solution state across the semi-permeable membrane, and this process we are calling energy adana osmosis anta helthivi, right? Osmosis through the semi-permeable membrane, same experiment I am explaining here also, the same thing, right? So there I have taken sugar solution, here I have taken salt solution, anything you can see, there should be a particular concentration, right? Hagadre osmosis andre no, very simple and very very important, okay? The phenomenon of movement of solvent, nodi, the phenomenon of movement of solvent molecule from the solvent or from the dilute solution, ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೇನೆ, ಡೈಲ್ಯೂಟ್ ಸೊಲ್ಯೂಷನ್ ಇದೆ, ಇಲ್ಲಿ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಇದೆ, ನೀವೇನು ಹೇಳ್ಬೋದು, ಸಾಲ್ವೆಂಟ್ ಅಂತ ಹೇಳ್ಬೋದು, ಆರ್ ಯು ಕ್ಯಾನ್ ಸೇ ಸ್ಮಾಲರ್ ಅಮೌಂಟ್ ಸೋಡಿಯಂ ಕ್ಲೋರೈಡ್ ಹಾಕಿದ್ರೆ ಏನಾಗುತ್ತೆ ನನಗೆ, ಇದು ಡೈಲ್ಯೂಟ್ ಸೊಲ್ಯೂಷನ್, right? Or solvent to the solution, or from the dilute solution to the concentrated solution, or else you can say it is concentrated solution, right? Through a semi-permeable membrane is called osmosis. ಅರ್ಥ ಆಯ್ತಲ್ಲ ಹೇಳಿದ್ದು? ಹಾಗಾದ್ರೆ ಆಸ್ಮೋಸಿಸ್ ಅಂದ್ರೆ ಏನು? ದ ಫಿನಾಮಿನನ್ ಆಫ್ ಮೂಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಅಷ್ಟೇ. ದ ಫಿನಾಮಿನನ್ ಆಫ್ ಮೂಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್, ಆರ್ ಸಾಲ್ವೆಂಟ್ ಮಾಲಿಕ್ಯೂಲ್ ಎಲ್ಲಿಗೆ, ಟು ದಿ ಸೊಲ್ಯೂಷನ್, ಆರ್ ಫ್ರಮ್ ದಿ ಡೈಲ್ಯೂಟ್ ಸೊಲ್ಯೂಷನ್ ಟು ದಿ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಥ್ರೂ ಅ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಈಸ್ ಕಾಲ್ಡ್ ಆಸ್ಮೋಸಿಸ್. ಅರ್ಥ ಆಯ್ತಲ್ವ ಹೇಳಿದ್ದು?
ವೆರಿ ಸಿಂಪಲ್, ಏನಿಲ್ಲ. ಆಸ್ಮೋಸಿಸ್ ಅಂದ್ರೆ ಏನು? ಮೂಮೆಂಟ್ ಆಫ್ ವಾಟ್? ಸಾಲ್ವೆಂಟ್. ಓನ್ಲಿ ಮೂಮೆಂಟ್ ಆಫ್ ಸಾಲ್ವೆಂಟ್, ದೆರ್ ಇಸ್ ನೋ ಮೂಮೆಂಟ್ ಆಫ್ ಸಾಲ್ಯೂಟ್. ಅರ್ಥ ಆಯ್ತಲ್ವಾ? ಓನ್ಲಿ ದ ಮೂಮೆಂಟ್ ಆಫ್ ಸಾಲ್ವೆಂಟ್. ಸಾಲ್ವೆಂಟ್ ಎಲ್ಲಿಂದ ಎಲ್ಲಿ ಹೋಗುತ್ತೆ? ಸಾಲ್ವೆಂಟ್ ಎಲ್ಲಿಂದ ಎಲ್ಲಿ ಹೋಗುತ್ತೆ ಕೇಳಿದ್ರೆ ಸಾಲ್ವೆಂಟ್ ಇಂದ ಸೊಲ್ಯೂಷನ್ ಕಡೆಗೆ, ರೈಟ್? ಸಾಲ್ವೆಂಟ್ ಇಂದ ಸೊಲ್ಯೂಷನ್ ಕಡೆಗೆ ಯಾವ್ದು ಹೋಗುವಂಥದ್ದು? ಸಾಲ್ವೆಂಟ್ ಇಂದ ಸೊಲ್ಯೂಷನ್ ಕಡೆಗೆ ಯಾವ್ದು ಹೋಗುವಂಥದ್ದು? ಸಾಲ್ವೆಂಟೇ. ಸಾಲ್ವೆಂಟ್ ವಾಟರ್ ಆದರೆ ಸೊಲ್ಯೂಷನ್ ಕಡೆ ಯಾವ್ದು ಹೋಗ್ತಾ ಇದೆ? ವಾಟರ್ ಮಾಲಿಕ್ಯೂಲ್ ಮಾತ್ರ, ರೈಟ್? ಥ್ರೂ ವಾಟ್? ಸೆಮಿ ಪರ್ಮಿಯಾಬಲ್ ಮೆಂಬ್ರೇನ್. ಅದರ ನಡುವೆ ಏನಿದೆ? ನಮಗೆ ಸೆಮಿ ಪರ್ಮಿಯಾಬಲ್ ಮೆಂಬ್ರೇನ್ ಇದೆ. ಇದನ್ನೇ ಏನು ಹೇಳ್ತೀವಿ? ಆಸ್ಮೋಸಿಸ್ ಅಂತ ಹೇಳ್ತೀವಿ. ಕ್ಲಿಯರ್? ಆಸ್ಮೋಸಿಸ್ ಅಂತ ಹೇಳ್ತೀವಿ. ಆಸ್ಮೋಸಿಸ್, ವಾಟ್ ಇಸ್ ಆಸ್ಮೋಸಿಸ್? The phenomenon of movement of solvent molecule from the solvent to the solution, or from the dilute solution to the concentrated solution through a or else via semi-permeable membrane is called the osmosis. ಏನು ಹೇಳ್ತೀವಿ ನಾವು ಅದನ್ನು? ಆಸ್ಮೋಸಿಸ್ ಅಂತ ಹೇಳ್ತೀವಿ. ಹಾಗಾದರೆ ಸೆಮಿ ಪರ್ಮಿಯಾಬಲ್ ಮೆಂಬ್ರೇನ್ ಅಂದ್ರೇನು? ಸೊ ವಾಟ್ ಈಸ್ ಸೆಮಿ ಪರ್ಮಿಯಾಬಲ್ ಮೆಂಬ್ರೇನ್? ಓಕೆ, ಸೊ ನೆಕ್ಸ್ಟ್, ವಾಟ್ ಈಸ್ ಸೆಮಿ ಪರ್ಮಿಯಾಬಲ್ ಮೆಂಬ್ರೇನ್, ರೈಟ್? ಸೊ ವೈ ದಟ್ ಓನ್ಲಿ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಎಂಟರ್ ಇನ್ ಟು ದಿ ವಾಟ್? ಸೊಲ್ಯೂಷನ್. ಸೊಲ್ಯೂಷನ್ ಕಡೆಗೆ ಏನಾಗುತ್ತೆ ನಮಗೆ? Liquid molecules or else solvent particle, only solvent particle enter. Why? So that is the speciality of what? Semi-permeable membrane, right? So now what is the semi-permeable membrane? Semi-permeable membrane is nothing but it is a special type of membrane, okay, which allows solvent particle only, right? So ಅದಕ್ಕೆ ಏನು ಹೇಳ್ತೀನಿ ಅದನ್ನು? semi-permeable. Semi means what? Half. Semi, ರೈಟ್? ಕಂಪ್ಲೀಟ್ಲಿ ನಾಟ್ ಪರ್ಮಿಯಾಬಲ್. ಕಂಪ್ಲೀಟ್ ಆಗಿ ಏನಾಗುತ್ತೆ? ಪರ್ಮಿಷನ್ ಕೊಡಲ್ಲ, ಪರ್ಮಿಯಾಬಿಲಿಟಿ ಇರಲ್ಲ, ದ ಮೂಮೆಂಟ್ ಇರಲ್ಲ. ಓನ್ಲಿ ವಾಟ್? ಸೆಮಿ. ಓನ್ಲಿ ಇಟ್ ಈಸ್ ರಿಲೇಟೆಡ್ ಟು ವಾಟ್? ಸಾಲ್ವೆಂಟ್. ಸೊ ಓನ್ಲಿ ಏನಾಗುತ್ತೆ ನಮಗೆ? ಇಟ್ ಅಲೋಸ್ ಓನ್ಲಿ ಸಾಲ್ವೆಂಟ್ ಪಾರ್ಟಿಕಲ್ to move across that particular membrane, and such membrane we are calling semi permeable membrane. So very very important questions they will ask. What is semi permeable membrane? Give an example, or else they will give the question like this. So give synthetic semi permeable membrane. Example for the synthetic semi permeable membrane. So what are the synthetic semi permeable membrane and what is naturally available semi permeable membrane? So we will see, right? Now what exactly the semi permeable membrane? A membrane which allows only the solvent molecules to pass through it, right? A membrane which allows only solvent molecule to pass through it but not the solute particle. ಏನಾಗಿದೆ ಇಲ್ಲಿ? ಓನ್ಲಿ ಸಾಲ್ವೆಂಟ್ ಪಾರ್ಟಿಕಲ್ ಎನ್ನುವಂಥದ್ದು ಥಿಸಲ್ ಫನಲ್ ಒಳಗಡೆ ಹೋಗಿದೆ. ಥಿಸಲ್ ಫನಲ್ ಒಳಗಡೆಯಲ್ಲಿರ್ತಕ್ಕಂತಹ ಸಾಲ್ವೆಂಟ್ ಹೊರಗಡೆ ಬರಲಿಲ್ಲ. ಯಾಕೆ? ವಾಟ್ ಈಸ್ ಆಸ್ಮೋಸಿಸ್? ಓನ್ಲಿ ದ ಮೂಮೆಂಟ್ ಆಫ್ ವಾಟ್? ಸಾಲ್ವೆಂಟ್. ಮೂಮೆಂಟ್ ಆಫ್ ಸಾಲ್ವೆಂಟ್ ಟು ದಿ ಸೊಲ್ಯೂಷನ್. ಮೂಮೆಂಟ್ ಆಫ್ ಸಾಲ್ವೆಂಟ್ ಪಾರ್ಟಿಕಲ್ ಟು ದಿ ಸೊಲ್ಯೂಷನ್. ಸೊಲ್ಯೂಷನಲ್ಲಿ ಏನಿದೆ? ಸಾಲ್ವೆಂಟ್ ಇದೆ ಅಲ್ವಾ? ಸೊ ವಿ ಹ್ಯಾವ್ ಸಾಲ್ವೆಂಟ್ ಪ್ಲಸ್ ಸಾಲ್ಯೂಟ್, ಆರ್ ಎಲ್ಸ್ ಯು ಕ್ಯಾನ್ ಸೇ ಸಾಲ್ಟ್, ಸಾಲ್ಯೂಟ್, ರೈಟ್? ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಸಾಲ್ವೆಂಟ್ ಇದೆ. ಹಾಗಾದರೆ ಸಾಲ್ವೆಂಟ್ ಮಾಲಿಕ್ಯೂಲ್ ಯಾಕೆ ಈ ಕಡೆ ಬರಲ್ಲ? ದಟ್ ಈಸ್ ಅ ಕ್ವಶನ್. ಅದಕ್ಕೋಸ್ಕರ ಅದನ್ನು ಕನ್ಫ್ಯೂಷನ್ನ ತೆಗಿಲಿಕ್ಕೆ ಏನು ಮಾಡ್ತೀವಿ? ಸೊ ಫ್ರಮ್ ದಿ ವಾಟ್? ಸೊ ಫ್ರಮ್ ಲೋ ಕಾನ್ಸಂಟ್ರೇಷನ್, or else you can say dilute, from dilute solution, from dilute solution, the movement of solvent particle from the dilute solution to the concentrated solution. Concentrated solution, dilute solution alli enide? Solvent, right, plus solute. Concentration is very very less, adrinda dilute solution anta helthivi. Artha aita? Dilute solution. Hagadre concentrated solution alli enide? Solvent ide, and also you have what? Solute. But solute is more here, more. So more solute dissolve ಆದರೆ ಏನು ಹೇಳ್ತೀವಿ? ಹೈ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಲೆಸ್ ಸಾಲ್ಯೂಟ್ ಇದ್ರೆ ಏನಾಗುತ್ತೆ ನಮಗೆ? ಸೊ ಲೆಸ್ ಇದ್ರೆ ಏನು ಹೇಳ್ತೀವಿ ನಾವು ಅದನ್ನು? ಡೈಲ್ಯೂಟ್ ಸೊಲ್ಯೂಷನ್ ಅಂತ ಹೇಳ್ತೀವಿ, ರೈಟ್? ಸೊ ವೆದರ್ ಇಟ್ ಈಸ್ ಪ್ಯೂರ್ ಸಾಲ್ವೆಂಟ್ ಆರ್ ಡೈಲ್ಯೂಟ್ ಸೊಲ್ಯೂಷನ್, ಸೊ ದರ್ ಇಸ್ ನೋ ಮ್ಯಾಟರ್, ರೈಟ್? ಬಟ್ ವಾಟ್ ಹ್ಯಾಪನ್ಸ್? ದ ಮೂಮೆಂಟ್ ಆಫ್ ಸಾಲ್ವೆಂಟ್ ಪಾರ್ಟಿಕಲ್, ದ ಮೂಮೆಂಟ್ ಆಫ್ ಸಾಲ್ವೆಂಟ್, ಓನ್ಲಿ ದ ಸಾಲ್ವೆಂಟ್ ಪಾರ್ಟಿಕಲ್, ಎಲ್ಲಿಂದ? ಡೈಲ್ಯೂಟ್ ಸೊಲ್ಯೂಷನ್ ಸಿಸ್ಟಮ್ ಇಂದ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಸಿಸ್ಟಮಿಗೆ ಏನಾಗುತ್ತೆ? ಸಾಲ್ವೆಂಟ್ ಪಾರ್ಟಿಕಲ್ ಮೂವ್ ಆಗುತ್ತೆ ವಯ ಸೆಮಿ ಪರ್ಮಿಯಾಬಲ್ ಮೆಂಬ್ರೇನ್. ಯಾವಾಗ ಸೆಮಿ ಪರ್ಮಿಯಾಬಲ್ ಮೆಂಬ್ರೇನ್ ಹಾಕ್ತೀರಿ ಅಕ್ರಾಸ್ ದಿಸ್, ಅವಾಗ ಏನಾಗುತ್ತೆ? ಸೊ ದಿಸ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಮೂವ್ಸ್ ಹಿಯರ್ ಟು ಹಿಯರ್, ರೈಟ್? ಹಾಗಾದರೆ ಇಲ್ಲಿ ಸಾಲ್ವೆಂಟ್ ಮಾಲಿಕ್ಯೂಲ್ ಅದು ಈ ಕಡೆ ಬರ್ತದಾ? ನೋ. ವೈ? ಆಸ್ಮೋಸಿಸ್ ನಥಿಂಗ್ ಬಟ್ ವಾಟ್? ದ ಮೂಮೆಂಟ್ ಆಫ್ ಸಾಲ್ವೆಂಟ್ ಪಾರ್ಟಿಕಲ್ from dilute solution to the concentrated solution. ಹಾಗಾದರೆ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಇಂದ ಡೈಲ್ಯೂಟೆಡ್ ಕಡೆ ಸಾಲ್ವೆಂಟ್ ಬರ್ಲಿಕ್ಕೆ ಆಗ್ತದಾ? ನೋ. ಡೆಫಿನೇಷನ್ ಇಟ್ ಸೆಲ್ಫ್ ಸೇಸ್ ದಟ್ ವಾಟ್? ಸಾಲ್ವೆಂಟ್ ವಿಲ್ ಮೂವ್ ಫ್ರಮ್ ಇಟ್ಸ್
dilute solution to the higher concentrated solution. Dilute solution in the concentrated ಅಥವಾ lower concentration in the higher concentration. ಯಾವುದು concentration in terms of what? How many solute is dissolved? ತುಂಬ solute dissolved ಆದರೆ more concentrated, right? Less solute dissolved ಆದರೆ low dilute concentration. ಸೊ ಅದನ್ನು ನಾವು ಕಲ್ತಿದ್ದೀವಿ ಅಲ್ವಾ? ಅದರಿಂದ ಏನಾಗುತ್ತೆ ನಮಗೆ? ಸೊ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಏನು ಮಾಡುತ್ತೆ ಕೇಳಿದ್ರೆ ಇಟ್ ಅಲೋಸ್ ಓನ್ಲಿ ಸಾಲ್ವೆಂಟ್ ಮಾಲಿಕ್ಯೂಲ್ಸ್, ರೈಟ್, ನಾಟ್ ಸಾಲ್ಯೂಟ್ ಪಾರ್ಟಿಕಲ್. ಹಾಗಾದರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಸಾಲ್ಯೂಟ್ ಪಾರ್ಟಿಕಲನ್ನು ಈ ಕಡೆಯಿಂದ ಈ ಕಡೆ ಬರುತ್ತಾ ಅಥವಾ ಡೈಲ್ಯೂಟ್ ಸೊಲ್ಯೂಷನಲ್ಲಿರ್ತಕ್ಕಂತಹ ಸಾಲ್ಯೂಟ್ ಹೋಗ್ತದಾ? ನೋ, ಹೋಗಲ್ಲ. ಓನ್ಲಿ ಈ ಮೆಂಬ್ರೇನ್ ಏನು ಅಲೋ ಮಾಡುತ್ತೆ ಕೇಳಿದ್ರೆ ಓನ್ಲಿ ವಾಟ್? ಸಾಲ್ವೆಂಟ್, ಓನ್ಲಿ ಸಾಲ್ವೆಂಟ್. ಇಲ್ಲಿಂದ ಡೈಲ್ಯೂಟ್ ಟು ಕಾನ್ಸಂಟ್ರೇಟೆಡ್ ಅಷ್ಟೇ. ಈ ಪಿಕ್ಚರನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಓನ್ಲಿ ಸಾಲ್ವೆಂಟ್, ಡೈಲ್ಯೂಷನ್ ಟು ದಿ ಕಾನ್ಸಂಟ್ರೇಟೆಡ್ ಸೊಲ್ಯೂಷನಿಗೆ ಸಾಲ್ವೆಂಟ್ ಪಾರ್ಟಿಕಲ್ ಏನು ಮಾಡುತ್ತೆ? ಅಲೋ ಮಾಡುತ್ತೆ. ಸೊ ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ವಾಟ್? ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಮೆಂಬ್ರೇನ್ ವಿಚ್ ಅಲೋಸ್ ಓನ್ಲಿ ದ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಟು ದಿ ಸಾಲ್ವೆಂಟ್ pass through it but not solute particle is called as what? Is called as the semi permeable membrane. ಅರ್ಥ ಆಯ್ತಲ್ವ ಹೇಳಿದ್ದು? ಸಾಲ್ವೆಂಟ್ ಮಾಲಿಕ್ಯೂಲ್, right? So see properly, right? A membrane which allows only solvent molecules to pass through it but not the solute particle is called what? Is called semi permeable membrane. Okay, now what are the types of semi permeable membrane? Very simple. We have so here parchment paper example. Parchment paper is a plant membrane. So plant in the ತೆಗೆದಕ್ಕಂಥ membrane ಗೆ ಹೇಳ್ತೀವಿ. So it is prepared by plants, hence we are calling parchment paper is the plant membrane ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ pigs bladder skin ಏನಿದೆ ನೋಡಿ, the skin of pigs bladder. So bladder in a skin ಏನಿದಾವೆ ನೋಡಿ, so that is animal membrane ಅಂತ ಹೇಳ್ತೀವಿ. So both plant and animal membranes are naturally available. So it is naturally available. So naturally available. ಯಾವುದೆಲ್ಲ? parchment paper. So that is plant membrane. So plant membrane, pig's bladder, animal membrane. So both are naturally available. And synthetically we can prepare it. ಅದಕ್ಕೆ ಏನು ಹೇಳ್ತೀವಿ? ಅದನ್ನು cellophane ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು? cellophane. CELLO, cellophane. Cellophane is the synthetic semi-permeable membrane. Very very important. So ಕೇಳ್ತಾರೆ. So give an example for synthetic semi-permeable membrane. Right? It is nothing but the cellophane is an example for the semi-permeable membrane. So clear? So what is osmosis? The movement of solvent from the where solvent to the solution or else dilute solution to the concentrated solution via semi-permeable membrane is called osmosis. What is semi-permeable membrane? It allows only solvent molecules to pass through it but not solute particle. Example ಯಾವುದೆಲ್ಲ? parchment paper and the pig's bladder skin. Right? Cellophane is the synthetic semi-permeable membrane. Okay. So next we have to go for what is osmotic pressure. Okay. So next moving on, what is osmotic pressure? So osmotic pressure andre, right? So here we know that what is osmosis? Osmosis is nothing but the movement of a solvent, right? So here I have given, just see here. There are two compartments. One is a solvent. So this is pure solvent. Here I have shaded which is solution, right? So now I can say what is osmosis? The movement of solvent or else movement of a solvent from its dilute to the concentrated, right? ಇಲ್ಲಿ pure water na ತಗೊಂಡಿದ್ದೇನೆ ಅಂತ ಅನ್ಕೊಳ್ಳಿ. So this water molecules enter into what? Solution, right? There are increase in the level of what? Solution, right? So that is what we are calling osmosis. Osmosis. ಅರ್ಥ ಆಯ್ತಲ್ಲ? ಏನು ಹೇಳ್ತೀವಿ? ಮೂಮೆಂಟ್ ಆಫ್ ಸಾಲ್ವೆಂಟ್ ಫ್ರಮ್ ಸಾಲ್ವೆಂಟ್ ಟು ಸೊಲ್ಯೂಷನ್ ಥ್ರೂ ಅ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ದಿಸ್ ಇಸ್ semi permeable membrane, SPM, right? SPM. So why that solvent molecules enter through a semi permeable membrane towards the solution ಕಡೆಗೆ ಯಾಕೆ ಸಾಲ್ವೆಂಟ್ ಮಾಲಿಕ್ಯೂಲ್ ಹೋಗಲೇಬೇಕು ಅಥವಾ ಡೈಲ್ಯೂಟ್ ಕಡೆಯಿಂದ ಕಾನ್ಸಂಟ್ರೇಟೆಡ್ ಕಡೆಗೆ, ರೈಟ್? ಸೊ ಡೈಲ್ಯೂಟ್ ಸೊಲ್ಯೂಷನ್ ಇಂದ ಕಾನ್ಸಂಟ್ರೇಟೆಡ್ ಕಡೆಗೆ ಸಾಲ್ವೆಂಟ್ ಮಾಲಿಕ್ಯೂಲ್ ಯಾಕೆ ಬರಬೇಕು? ಸೊ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್, ರೈಟ್? ಸೊ ಇಟ್ ಈಸ್ ನಥಿಂಗ್ ಬಟ್ ಆಸ್ಮೋಟಿಕ್ ಪ್ರೆಷರ್. ಸೊ ವಾಟ್ ವಿ ಆರ್ ಕಾಲಿಂಗ್ ಆಸ್ಮೋಟಿಕ್ ಪ್ರೆಷರ್. ಸೊ ಹಾಗಾದ್ರೆ ಏನಾಗುತ್ತೆ ನಮಗೆ ಆಸ್ಮೋಟಿಕ್ ಪ್ರೆಷರ್, ರೈಟ್? ಆಸ್ಮೋಟಿಕ್ ಪ್ರೆಷರ್ ವಿ ಕ್ಯಾನ್ ಸಿ ಇಟ್ ಬೈ
pi ಅಂತ ಹೇಳ್ತೀನಿ ಅದನ್ನು. ಸೊ pi, osmotic pressure is nothing but the pi, right? So osmotic or else osmosis and the osmotic pressure, due to that osmotic pressure osmosis takes place, right? So this is also an colligative property. ಇದು ಕೂಡ ಏನಾಗುತ್ತೆ ನಮಗೆ colligative property ಅಂತ ಹೇಳ್ತೀವಿ. ಹಾಗಾದರೆ colligative property is very very important. Why? To determine the molecular mass. You know that molar mass, right? Molar mass of what? Solution is nothing but solvent plus a solute. ಇದರಲ್ಲಿ ಯಾವುದೊಂದು ಸಾಲ್ಯೂಟ್ ಅನ್ನು ಡಿಸಾಲ್ವ್ ಮಾಡಿದ್ದೇನೆ, ರೈಟ್? ಸೊ ಇದರಿಂದ ಏನಾಗುತ್ತೆ ನಮಗೆ? ಸೊ ಆಸ್ಮೋಸಿಸ್ ಆಗಿದೆ. ಸೊ ದೆರ್ ಇಸ್ ಎನ್ ಆಸ್ಮೋಸಿಸ್, ರೈಟ್? ಫ್ರಮ್ ದ್ಯಾಟ್ ಆಸ್ಮೋಸಿಸ್ ಐ ಕ್ಯಾನ್ ಕೌಂಟ್ ದ ಪ್ರೆಷರ್, ಆಸ್ಮೋಟಿಕ್ ಪ್ರೆಷರ್. From the osmotic pressure I can calculate the molar mass of what? Molar mass of the solute which is present in that solution. ಹಾಗಾದ್ರೆ ಏನು ಮಾಡ್ಬೋದು? ಆಸ್ಮೋಟಿಕ್ ಪ್ರೆಷರಿಂದ ಏನು ಮಾಡ್ಬೋದು? ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ವಾಟ್ ಈಸ್ ದಟ್ ಆಸ್ಮೋಟಿಕ್ ಪ್ರೆಷರ್? ಸೊ ಆಸ್ಮೋಟಿಕ್ ಪ್ರೆಷರ್ ಇಸ್ ನಥಿಂಗ್ ಬಟ್ ಯು ಕ್ಯಾನ್ ಸೇ, ಸೊ ದೆರ್ ಈಸ್ ಎನ್ ಆಸ್ಮೋಸಿಸ್ ಆಗ್ತಾ ಇದೆ ಅಂದರೆ ಮೂಮೆಂಟ್ ಆಫ್ ಸಾಲ್ವೆಂಟ್ ಟು ದಿ ಸೊಲ್ಯೂಷನ್. ದೆರ್ ಇಸ್ ಅ ಡ್ರ್ಯಾಗ್, ಅಲ್ಲಿ ಒಂದು ಡ್ರ್ಯಾಗ್ ಇರುತ್ತೆ, ಒಂದು ಪ್ರೆಷರ್ ಇರುತ್ತೆ, ರೈಟ್? ಸೊ ಪ್ರೆಷರ್ ಇರುತ್ತೆ. ಸೊ ಅವ ಸಿಂಪ್ಲಿ ದೆರ್ ಇಸ್ ಅ ಫಾರ್ಮೇಷನ್ ಆಫ್ ವಾಟ್? ಆಸ್ಮೋಸಿಸ್, ರೈಟ್? ಸೊ ಆಸ್ಮೋಸಿಸ್ ಆಗ್ತಾ ಇರುತ್ತೆ. ಸೊ ಇವಾಗ ಏನು ಮಾಡಬೇಕು ಕೇಳಿದ್ರೆ, ಸೊ ವಿ ಹ್ಯಾವ್ ಟು ಡೂ ದ್ಯಾಟ್, ರೈಟ್? ಐ ಹ್ಯಾವ್ ಕೆಪ್ಟ್ ಪಿಸ್ಟನ್ ಹಿಯರ್, ಇಲ್ಲಿ ಎರಡು ಕಡೆ ಪಿಸ್ಟನ್ ಇದೆ, ರೈಟ್? ಸೊ ಇನ್ ಬೋತ್ ಕೇಸ್ ಐ ಹ್ಯಾವ್ ಕೆಪ್ಟ್ ಪ್ರೆಷರ್, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇದೆ, ರೈಟ್? ಸೊ ಇದನ್ನು ಇಲ್ಲಿ ಲ್ಯಾಬಲ್ಲಿ ಇಟ್ಟಿದ್ದೇನೆ ಅಂತ ಎಣಿಸ್ಕೊಳ್ಳಿ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಲ್ಲಿ ಅಪ್ಲೈ ಆಗಿದೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಲ್ಲಿ ಅಪ್ಲೈ ಆಗಿದೆ, ರೈಟ್? ಸೊ ಇವಾಗ ಏನಾಗಿದೆ, ಅಲ್ಲಿ ಒಂದು ಆಸ್ಮೋಟಿಕ್ ಪ್ರೆಷರ್ ಅಂತ ಹೇಳಿದ್ದೀನಿ. ಸೊ right, so due to that osmotic pressure, so right, due to that osmotic pressure ಏನಾಗುತ್ತೆ, the solvent will come across the semi-permeable membrane to the solution, right? So now what we'll do here, so in addition to that atmospheric pressure I will put external pressure, right? So I will put external pressure. So ಇನ್ನೂ ಕೂಡ ನಾನು ಪ್ರೆಷರನ್ನು ಹಾಕಿದ್ದೇನೆ, ರೈಟ್? ಸೊ ಯಾವ ರೀತಿ ಪ್ರೆಷರನ್ನು ಹಾಕಿದ್ದೇನೆ ಕೇಳಿದ್ರೆ, ಇನ್ ಸಚ್ ಎ ಮ್ಯಾನರ್ ಐ ವಿಲ್ ಗೋಸ್ ಆನ್ ಇನ್ಕ್ರೀಸಿಂಗ್ ದಿ ಪ್ರೆಷರ್ ಟವರ್ಡ್ಸ್ ದಿ ಸೊಲ್ಯೂಷನ್. ಇಲ್ಲಿ ಹಾಕಿದ್ದೇನೆ, ನಾಟ್ ಹಿಯರ್, ನಾಟ್ ಇನ್ ಸಾಲ್ವೆಂಟ್, ಸೊ ಟವರ್ಡ್ಸ್ ದ ಸೊಲ್ಯೂಷನ್ ಸಿಸ್ಟಮಲ್ಲಿ ಏನು ಮಾಡಿದ್ದೇನೆ, ಐ ವಿಲ್ ಪುಟ್ ಅ ಲಿಟ್ಲ್ ಮೋರ್ ಪ್ರೆಷರ್ ಟಿಲ್ there is a absence of what? Osmosis. There is no osmosis. ಎಲ್ಲಿ ತನಕ ಆಸ್ಮೋಸಿಸ್ ಆಗಲ್ಲ ಅಲ್ಲಿ ತನಕ ಪ್ರೆಷರನ್ನು ಹಾಕಿದೆ. ಇನ್ ಸರ್ಟನ್ ಪ್ರೆಷರ್ ವಾಟ್ ಹ್ಯಾಪನ್ಸ್, ದ ಆಸ್ಮೋಸಿಸ್ ವಿಲ್ ಸ್ಟಾಪ್ ಎಟ್ ಅ ಪರ್ಟಿಕ್ಯುಲರ್ ಪ್ರೆಷರ್. ಎಷ್ಟೊಂದು ಎಕ್ಸ್ಟ್ರಾ ಪ್ರೆಷರನ್ನು ಹಾಕಿದ್ದೇನೆ. ಸೊ ಐ ವಿಲ್ ರೈಟ್ ಎಕ್ಸ್ಟ್ರಾ ಪ್ರೆಷರ್ ಐ ವಿಲ್ ಆ್ಯಡ್ ಹಿಯರ್, ಫ್ರಮ್ ಎಕ್ಸ್ಟರ್ನಲಿ ಪಿಸ್ಟನ್ನ ತಳಿದ್ದೇನೆ ಅಂತ ಅನ್ಸ್ಕೊಂಡು ಎಲ್ಲಿವರೆಗೆ ತಳ್ತೇನೆ ಕೇಳಿದೆ. ಸೊ ಐ ವಿಲ್ ಪುಟ್ ಪ್ರೆಷರ್ ಟಿಲ್ ದೆರ್ ಇಸ್ ನೋ ಆಸ್ಮೋಸಿಸ್. ಸೊ ದೆರ್ ಇಸ್ ನೋ, ವಿ ಕ್ಯಾನ್ ಏಬಲ್ ಟು ಸಿ ದಿ ಆಸ್ಮೋಸಿಸ್. ಹೇಗೆ ಗೊತ್ತಾಗುತ್ತೆ? ಸಾಲ್ವೆಂಟ್ ಎಂಟರ್ ಆದರೆ ಏನಾಗುತ್ತೆ, ಇಲ್ಲಿ ವಾಲ್ಯೂಮ್ ಜಾಸ್ತಿ ಆಗಲೇಬೇಕು. ಬಟ್ ನೋ, ಐ ವಿಲ್ ಪುಟ್ ಲಿಟ್ಲ್ ಮೋರ್ ಪ್ರೆಷರ್ ಹಿಯರ್ to stop the osmosis. There is no osmosis, and that whatever the extra pressure I have given here, so that is nothing but osmotic pressure, right? ಅಂದರೆ ಆಸ್ಮೋಟಿಕ್ ಪ್ರೆಷರ್ ಎಲ್ಲಿ ಆಗಿದೆ, ಸಾಲ್ವೆಂಟ್ ಕಡೆಯಿಂದ ಪ್ರೆಷರ್ ಬರ್ತಾ ಇದೆ ಅಂತ ಎಣಿಸ್ಕೊಳ್ಳಿ. ಆರ್ ಎಲ್ಸ್ ಡ್ರ್ಯಾಗ್, ಇಟ್ ವಿಲ್ ಡ್ರ್ಯಾಗ್ಸ್, ರೈಟ್? ಆವಾಗ ಪ್ರೆಷರ್, ಎಕ್ಸ್ಟ್ರಾ ಪ್ರೆಷರ್ ಇಲ್ಲಿ ಸಿಕ್ಕಿದೆ, ಮೂಮೆಂಟ್ ಆಫ್ ವಾಟರ್ ಬರ್ತಾ ಇದೆ. ಅದಕ್ಕೆ ನೀವು ಅಪೋಸ್ ತಳ್ಳಿದ್ರೆ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಇವಾಗ ನೀವು ಈ ಕಡೆನೇ ನಡ್ಕೊಂಡು ಬರ್ತಾ ಇದ್ದೀರಿ ಅಂತ ಎಣಿಸ್ಕೊಳ್ಳಿ. ಇವಾಗ ಆಪೋಸಿಟಿಂದ ಒಬ್ಬರು ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಎಣಿಸ್ಕೊಳ್ಳಿ. ಸೊ ಒಬ್ಬರನ್ನ ಎಕ್ಸಾಕ್ಟ್ ಈಕ್ವಲ್ ಅಮೌಂಟಲ್ಲಿ ತಳ್ಳಿದ್ರೆ ಏನಾಗುತ್ತೆ, ದೆರ್ ಇಸ್ ನೋ ಮೂಮೆಂಟ್, ರೈಟ್? ಸೊ ಯು ಕ್ಯಾನ್ ಸ್ಟಾಪ್ ದಿಸ್ ಪರ್ಸನ್ ಅಲ್ವಾ. ಸೊ ಮೂಮೆಂಟನ್ನು ಸ್ಟಾಪ್ ಮಾಡ್ಬೋದು ಅಂತ ಹೇಳ್ಬೋದು. ಆವಾಗ ಏನಾಗುತ್ತೆ, ದೆರ್ ಇಸ್ ನೋ ಮೂಮೆಂಟ್ ಆಫ್ ವಾಟ್? ಸಾಲ್ವೆಂಟ್, ಫ್ರಮ್ ಸಾಲ್ವೆಂಟ್ ಟು ದಿ ಸೊಲ್ಯೂಷನ್. ವೈ? ಬಿಕಾಸ್ ವಿ ಹ್ಯಾವ್ ಆ್ಯಡೆಡ್ ಮೋರ್ ಪ್ರೆಷರ್. ಎಕ್ಸ್ಟ್ರಾ ಪ್ರೆಷರ್ ಈಸ್ ನಥಿಂಗ್ ಬಟ್ ವಾಟ್? ಆಸ್ಮೋಟಿಕ್ ಪ್ರೆಷರ್. ಹಾಗಾದರೆ ಆಸ್ಮೋಟಿಕ್ ಪ್ರೆಷರನ್ನು ಎಲ್ಲಿ ಹಾಕಿದಿರಿ? So this is not osmotic pressure. So we have given extra pressure here, right? So extra pressure we have put in where? In solution side. Solution side alli extra pressure annu hakideve to stop the osmosis, right? So then what happens? Osmosis will stop, and this pressure we are calling. So namge measure ಮಾಡಬೇಕಲ್ಲ. So we can measure that pressure is nothing but osmotic pressure, right? So now what is osmotic pressure? Is nothing but the force which causes the movement of solvent molecule into the solution through a semi-permeable membrane is called osmotic pressure, ಅಲ್ವಾ? ಸೊ ಮೂಮೆಂಟ್ ಆಗಬೇಕಿದ್ರೆ, ಸಾಲ್ವೆಂಟ್ ಎನ್ನುವಂಥದ್ದು ಸೊಲ್ಯೂಷನ್ ಕಡೆಗೆ ಮೂಮೆಂಟ್ ಆಗಬೇಕಿದ್ರೆ, ಕ್ಲಿಯರ್? ದ ಮೂಮೆಂಟ್ ಆಫ್ ಸಾಲ್ವೆಂಟ್ ಟು ದಿ ಸೊಲ್ಯೂಷನ್ ಆಗಬೇಕಿದ್ರೆ ಏನಾಗಬೇಕು? ಎಕ್ಸ್ಟ್ರಾ ಪ್ರೆಷರ್ ಬೇಕಾಗುತ್ತೆ. ಆ್ಯಂಡ್ ದ್ಯಾಟ್ ಪ್ರೆಷರ್, ರೈಟ್, ದ್ಯಾಟ್ ಪ್ರೆಷರ್ ವಿ ಆರ್ ಕಾಲಿಂಗ್ ಆಸ್ಮೋಟಿಕ್ ಪ್ರೆಷರ್. ಅಲ್ಲೊಂದು ಯಾವುದೋ ಒಂದು ಪ್ರೆಷರ್ ಇದೆ, ಆ್ಯಂಡ್ ದ್ಯಾಟ್ ಪ್ರೆಷರ್ ಕಾಸಸ್ ದಿ ಆಸ್ಮೋಸಿಸ್. ಹಾಗಾದರೆ ಆ ಪ್ರೆಷರ್ ಏನು, ರೈಟ್? ಹೌ ವಿ ಕ್ಯಾನ್ ಫೈಂಡ್ ಔಟ್ ದಟ್ ಪ್ರೆಷರ್? ಸೊ ಈ ರೀತಿ ಪ್ರೆಷರನ್ನು ಫೈಂಡ್ ಔಟ್ ಮಾಡ್ಬೋದು. ಹಾಗಾದರೆ ಏನು? ಸೊ ಇನ್ ನೆಕ್ಸ್ಟ್ ಯು ಕ್ಯಾನ್ ಸಿ ವಾಟ್ ಎಕ್ಸಾಕ್ಟ್ಲಿ ಆಸ್ಮೋಟಿಕ್ ಪ್ರೆಷರ್. ದ ಆಸ್ಮೋಟಿಕ್ ಪ್ರೆಷರ್ ಈಸ್ ದಿ ಎಕ್ಸ್ಟರ್ನಲ್ ಪ್ರೆಷರ್ ಟು ಬಿ ಅಪ್ಲೈಡ್ ಆನ್ ದಿ ಸೊಲ್ಯೂಷನ್, to prevent the flow of solvent molecules into the solution
through a semi-permeable membrane is called osmotic pressure. ಅರ್ಥ ಆಯ್ತಲ್ವಾ? ಸೊ ಮೂಮೆಂಟ್ ಏನಾಗಬೇಕು, ಸ್ಟಾಪ್ ಆಗಬೇಕು. ವಿ ಹ್ಯಾವ್ ಟು ಪ್ರಿವೆಂಟ್ ದಿ ಮೂಮೆಂಟ್ ಆಫ್ ಸಾಲ್ವೆಂಟ್ ಟು ದಿ ಸೊಲ್ಯೂಷನ್ ಥ್ರೂ ದಿ ಸೆಮಿ-ಪರ್ಮಿಯಬಲ್ ಮೆಂಬ್ರೇನ್. ಸೊ ವಿ ಹ್ಯಾವ್ ಟು ಪುಟ್ ಎಕ್ಸ್ಟರ್ನಲ್ ಪ್ರೆಷರ್. ಎಕ್ಸ್ಟರ್ನಲ್ ಪ್ರೆಷರನ್ನು ಹಾಕಿದಾಗ ಏನಾಗುತ್ತೆ ನಮಗೆ, the osmosis will stop, and that pressure we are calling osmotic pressure, right? Hence, therefore, osmotic pressure directly proportional to concentration. Directly proportional to concentration. ಏನಾಗುತ್ತೆ, ಆಸ್ಮೋಟಿಕ್ ಪ್ರೆಷರ್ ಆರ್ ಎಲ್ಸ್ ಆಸ್ಮೋಸಿಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಕಾನ್ಸಂಟ್ರೇಷನ್ ಅಂತ ಹೇಳ್ಬೋದು, ರೈಟ್? ಸೊ ಸಿಂಪ್ಲಿ ವಿ ನೋ ದ್ಯಾಟ್ ಪಿ ವಿ ಈಸ್ ಈಕ್ವಲ್ ಟು ವಾಟ್, ಪಿ ವಿ ಈಸ್ ಈಕ್ವಲ್ ಟು ಎನ್ ಆರ್ ಟಿ, ವಿ ನೋ ದ್ಯಾಟ್, ರೈಟ್? ಸೊ ಇದನ್ನು ರಫ್ ಆಗಿ ಬರ್ಕೊಳ್ಳಿ, ಜಸ್ಟ್ ವಾಟ್ ಎವರ್ ಐ ಆಮ್ ಟೆಲಿಂಗ್ ರೈಟ್ ನಾವು, ರೈಟ್? ಸೊ ಪಿ ವಿ ಈಸ್ ಈಕ್ವಲ್ ಟು ಎನ್ ಆರ್ ಟಿ ಏನಾಗುತ್ತೆ ನಮಗೆ, ಸೊ ಪಿ ವಿ ಈಸ್ ಈಕ್ವಲ್ ಟು ಎನ್ ಆರ್ ಟಿ, ರೈಟ್? ಸೊ ಪಿ ಈಸ್ ಈಕ್ವಲ್ ಟು ವಾಟ್, ಪಿ ಈಸ್ ಈಕ್ವಲ್ ಟು ಎನ್ ಡಿವೈಡ್ ಬೈ ವಿ ಅಂತ ತಗೊಳ್ಳುವ, ಎನ್ ವಿ ಆರ್ ಟಿ ಬರಿಬೋದಾ, ಎನ್ ಆರ್ ಟಿ ಡಿವೈಡ್ ಬೈ ವಿ. ಸೊ ಎಲ್ಲಿಗೆ ಡಿವೈಡ್ ಮಾಡುವ, ಎನ್ನಿಗೆ ಮಾತ್ರ ಡಿವೈಡ್ ಮಾಡುವ. ಎನ್ ಡಿವೈಡ್ ಬೈ ವಿ ಇಸ್ ನಥಿಂಗ್ ಬಟ್ ವಾಟ್, concentration, right? So n divided by v is nothing but concentration, and remaining RT ಆಗಿರುತ್ತೆ, right? So here we have pressure. So pressure we have, but this pressure we are calling what, pi ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನ, pi. So pi is nothing but what, osmotic pressure. ಅರ್ಥ ಆಯ್ತು ಹೇಳಿದ್ದು? ಸೊ ಪೈ ಈಸ್ ನಥಿಂಗ್ ಬಟ್ ಆಸ್ಮೋಟಿಕ್ ಪ್ರೆಷರ್. ಅದರಿಂದ ಇದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಡೈರೆಕ್ಟ್ ಆಗಿ ಏನು ಮಾಡ್ಬೋದು, ಪಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ, ಪಿ ಇಸ್ ಈಕ್ವಲ್ ಟು ಎನ್ ಡಿವೈಡ್ ಬೈ ಆರ್ ಟಿ, right? So now P is nothing but, so osmotic pressure ಅಂತ ಹೇಳ್ತೀವಿ is nothing but pi. So now we require what, pi is equal to what, pi is equal to, so this is required C by RT. C ಅಂದ್ರೇನು, ದ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಹಾಗಾದರೆ ಕಾನ್ಸಂಟ್ರೇಷನ್ ಅಂದ್ರೇನು, ಪುನಃ ಯಾವುದಕ್ಕೆ ಹೋಗಬೇಕು, ಕಾನ್ಸಂಟ್ರೇಷನ್ ಇಸ್ ನಥಿಂಗ್ ಬಟ್ ಎನ್ ಡಿವೈಡ್ ಬೈ ವಿ, ರೈಟ್? ಅದರಿಂದ ಪೈ ಇಸ್ ಈಕ್ವಲ್ ಟು ವಾಟ್, ಎನ್ ಟು ಅಂತ ಬರೆಯುವ, ಎನ್ ಟು ಡಿವೈಡ್ ಬೈ ವಿ ಇಂಟು ಆರ್ ಟಿ, ರೈಟ್? ಹಾಗಾದರೆ ಎನ್ ಟು ಅಂದ್ರೇನು, ಎನ್ ಟು ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಮೋಲ್ಸ್ ಆಫ್ ವಾಟ್, ಮೋಲ್ಸ್ ಆಫ್ ಸಾಲ್ಯೂಟ್ ಇನ್, ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಅಂತ ಹೇಳ್ತೀವಿ, ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್, ರೈಟ್? ಆರ್ ಇಸ್ ದಿ ಗ್ಯಾಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ, ಆರ್ ಇಸ್ ದಿ ಗ್ಯಾಸ್ ಕಾನ್ಸ್ಟೆಂಟ್, right? So T is particular temperature, right? So directly proportional to concentration, or you can say here molarity anta heltivi, molarity. Osmotic pressure is directly proportional to its concentration, or else you can say is the molarity anta helbodu. ಏನು ಹೇಳ್ಬೋದು ನಾವು ಅದನ್ನ, molarity ಅಂತ ಹೇಳ್ಬೋದು, right? Osmotic pressure is proportional to molarity, or else concentration of the solution, molarity. So elevation in boiling point, depression in freezing point, ಎಲ್ಲದರಲ್ಲಿ ಕೂಡ ಏನು ತಗೊಂಡಿದ್ದೇವೆ ನಾವು, ಮೊಲಾಲಿಟಿಯನ್ನು ತಗೊಂಡಿದ್ದೇವೆ, ರೈಟ್? ಸೊ ಮೊಲಾಲಿಟಿ, ಯಾಕೆ ಅಲ್ಲಿ ಮೊಲಾಲಿಟಿಯನ್ನು ತಗೊಂಡಿದ್ದೇವೆ, ಇಲ್ಲಿ ಯಾಕೆ ಮೊಲಾರಿಟಿಯನ್ನು ತಗೊಂಡಿದ್ದೇವೆ? ಸೊ ವಿ ಟೋಲ್ಡ್ ದ್ಯಾಟ್ ಮೊಲಾಲಿಟಿ ಇಸ್ ಟೆಂಪರೇಚರ್ ಇಂಡಿಪೆಂಡೆಂಟ್. ಅಲ್ಲಿ ಟೆಂಪರೇಚರನ್ನು ತಗೊಂಡಿದ್ದೇವೆ, ಸೊ ಸೊಲ್ಯೂಷನನ್ನು ಹೀಟ್ ಮಾಡಿದ್ದೇವೆ, ಬಾಯ್ಲಿಂಗ್ ಪಾಯಿಂಟ್ ಟೆಂಪರೇಚರ್ ಆ್ಯಂಡ್ ಫ್ರೀಸಿಂಗ್ ಪಾಯಿಂಟ್ ಟೆಂಪರೇಚರ್, ಇಟ್ ಈಸ್ ವೇರಿಡ್ ವಿತ್ ದ ಟೆಂಪರೇಚರ್. ಬಟ್ ಇಲ್ಲಿ ಏನು ಮಾಡ್ತೇವೆ ಅಂತ, ಕಾನ್ಸ್ಟೆಂಟ್ ಟೆಂಪರೇಚರನ್ನು ಏನು ಚೇಂಜ್ ಮಾಡಲ್ಲ ಇಲ್ಲಿ, ಅದರಿಂದ ಮೊಲಾಲಿಟಿಗಿಂತ, ಸೊ ಮೊಲಾರಿಟಿ ಇಸ್ ಬೆಟರ್ ಹಿಯರ್. ಸೊ ವಿ ಆರ್ ನಾಟ್ ಪ್ಲೇಯಿಂಗ್ ವಿತ್ ದ ಟೆಂಪರೇಚರ್. ಬಟ್ ಅಲ್ಲಿ ಏನಾಗುತ್ತೆ, elevation in boiling point, depression in freezing point, so we are dealing with the temperature, hence we have chosen what, molality, remember. So here we have done with the molarity, right? ಅದರಿಂದ ಮೊಲಾರಿಟಿ ಅಂದರೆ ಏನಾಗುತ್ತೆ ನಮಗೆ, ಸೊ ಎನ್ ಬೈ ವಿ ಅಂತ ಹೇಳ್ತೀವಿ, ಕಾನ್ಸಂಟ್ರೇಷನ್, ಮೊಲಾರಿಟಿ ಅಂತ ಹೇಳ್ತೀವಿ, ಎನ್ ಬೈ ವಿ, ಓಕೆ? ನೆಕ್ಸ್ಟ್ ಟಿ ಇಸ್ ದಿ ಟೆಂಪರೇಚರ್ ಅಂತ ಹೇಳ್ತೀವಿ, ರೈಟ್? ಸೊ ಟಿ ಇಸ್ ದಿ ಟೆಂಪರೇಚರ್, ಎನ್ ಟು ಇಸ್ ದಿ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್, ಆರ್ ಇಸ್ ದ ಗ್ಯಾಸ್ ಕಾನ್ಸ್ಟೆಂಟ್, ಟಿ ಇಸ್ ದಿ ಟೆಂಪರೇಚರ್, ರೈಟ್? So next you can write, so pi v is equal to what, pi v is equal to n to RT ಅಂತ ಬರೀಬೇಕು, n to RT. So n2 is nothing but number of moles of solute. ಹಾಗಾದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಏನಾಗುತ್ತೆ ನಮಗೆ, n2 is equal to, n2 is nothing but weight of solute in gram, weight of solute in gram divided by molar mass of solute, ಏನಾಗುತ್ತೆ ನಮಗೆ, ಸೊ ವೆಯ್ಟ್ ಆಫ್ ಸಾಲ್ಯೂಟ್ ಇನ್ ಗ್ರಾಮ್. ಸೊ ವೆಯ್ಟನ್ನು ಹೇಗೆ ಬರೆಯುವ, ಎನ್ನನ್ನು 2 ಕೊಟ್ಟಿದ್ದೇವೆ, ಅದರಿಂದ ವೆಯ್ಟ್ ಅದರದ್ದು W2 ಆ್ಯಂಡ್
molar mass m2 ಆಗುತ್ತೆ, right? Substitute that n2 here, right? ಅವಾಗ ಏನಾಗುತ್ತೆ ನಮಗೆ pi into v is equal to what? W2 RT divided by ಏನಾಗುತ್ತೆ m2, right? So already I have told that from pi is a colligative property. From that we can calculate the molar mass of the solute. ಅದರಿಂದ ಕಾನ್ಸಂಟ್ರೇಷನ್ ಟರ್ಮ್ ಬಂದಿದೆ. ಕಾನ್ಸಂಟ್ರೇಷನ್ ಟರ್ಮ್ ಇಸ್ ನಥಿಂಗ್ ಬಟ್ ಮೊಲಾರಿಟಿ ಟರ್ಮ್. ಸಾಲ್ಯೂಟನ್ನು ಆ್ಯಡ್ ಮಾಡಿದ್ದೀವಿ. ಹಾಗಾದರೆ ಈ ಸಾಲ್ಯೂಟಿನ ಮೊಲಾರ್ ಮಾಸ್ ಎಷ್ಟು? ಮೊಲಾರ್ ಮಾಸ್ ಎಲ್ಲಿದೆ? ಇಲ್ಲಿದೆ. ಸೊ ಮೊಲಾರ್ ಮಾಸ್ ಆಫ್ ದಟ್ ಸಾಲ್ಯೂಟ್, ರೈಟ್? ಅದರಿಂದ m2 is equal to W2 RT divided by pi v. If you know all other values, right, I can calculate the molar mass of what? Molar mass of the solute, right? Molar mass of the solute. So this is very very important. So problem anna kuda kelbodu illi. What is osmotic pressure, right? What is osmotic pressure? What is the relationship between molar mass and the osmotic pressure? m2 is nothing but W2 RT divided by pi v. ಅರ್ಥ ಆಯ್ತಲ್ವಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಹೇಳಿದ್ದು ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಗೊತ್ತಿದೆ ನಿಮಗೆ, ರೈಟ್? ಸೊ ಪೈ ಇಸ್ ಈಕ್ವಲ್ ಟು ವಾಟ್? ಸಿ ಆರ್ ಟಿ ಅಂತ ಹೇಳ್ತೀವಿ. ಪೈ ಇಸ್ ಈಕ್ವಲ್ ಟು ಸಿ ಅಂದರೆ ಎನ್ ಬೈ ವಿ ಅಂತ ಹೇಳಿದ್ದೀವಿ. ಎನ್ ಟು ಅಂತ ಮಾಡ್ತೀವಿ ಯಾಕಂದರೆ ಸೊ ಟು ಐಡೆಂಟಿಫೈ ಇಟ್, ಓಕೆ? ಸೊ ಟು ಐಡೆಂಟಿಫೈ ಎನ್ ಟು ಡಿವೈಡ್ ಬೈ ವಿ ಆರ್ ಟಿ. ಸೊ ಪೈ ವಿ ಇಸ್ ಈಕ್ವಲ್ ಟು ವಿ ಅಂದರೆ ಏನಾಗುತ್ತೆ ನಮಗೆ ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್, ರೈಟ್? ಸೊ ವಿ ಇಸ್ ನಥಿಂಗ್ ಬಟ್ ದಿ ವಾಲ್ಯೂಮ್ of solution. Volume of solution. V is the volume of solution. Pi v is equal to N2 RT. Pi v is equal to W2 RT divided by M2, and M2 is equal to W2 RT divided by pi v. Okay. So based on the osmosis, so we have what? Three types of solution, right? One is isotonic solution, what is hypertonic solution, and then hypotonic solution. So very very important. ಕೇಳ್ತಾರೆ ಯಾವುದಾದ್ರೂ ಒಂದನ್ನು. So what is isotonic, what is hypotonic, and then what is hypertonic? So I will explain with an example, right? So it is related to what solution, right? So ನಾನು ಒಂದು so I will take container or else beaker, right? So now I have what? salt solution. The concentration of salt solution here must be 0.9%. ಏನಾಗುತ್ತೆ? mass by volume. 0.9% mass by volume, right? ಸಾಲ್ಟ್ ಸೊಲ್ಯೂಷನ್ ಏನೋ ತೊಗೊಂಡಿದ್ದೇನೆ. ಇದನ್ನು ಏನು ಹೇಳ್ತೀವಿ? ನಾರ್ಮಲ್ ಸೆಲೈನ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು? ನಾರ್ಮಲ್ ಸೆಲೈನ್ ಸೊಲ್ಯೂಷನ್, ಓಕೆ? ಸೊ ನಾರ್ಮಲ್ ಸೆಲೈನ್ ಸೊಲ್ಯೂಷನ್, ರೈಟ್? ಸೊ ದಿಸ್ ಸೊಲ್ಯೂಷನ್ ವಿ ಆರ್ ಕಾಲಿಂಗ್ ನಾರ್ಮಲ್ ಸೆಲೈನ್ ಸೊಲ್ಯೂಷನ್. ಐ ವಿಲ್ ರೈಟ್ ನಾರ್ಮಲ್ ಸೆಲೈನ್ ಸೊಲ್ಯೂಷನ್. ಸೊ ನಾರ್ಮಲ್ ಸೆಲೈನ್ ಸೊಲ್ಯೂಷನ್. ವಾಟ್ ಈಸ್ ನಾರ್ಮಲ್ ಸೆಲೈನ್ ಸೊಲ್ಯೂಷನ್ ಕೇಳ್ಬೋದು. ವಾಟ್ ಈಸ್ ನಾರ್ಮಲ್ ಸೆಲೈನ್ ಸೊಲ್ಯೂಷನ್, ರೈಟ್? ಸೊ ವಾಟರಿಗೆ 0.9% ಏನು ಮಾಡಬೇಕು? ಸೊ ಸಾಲ್ಟ್ ಸೋಡಿಯಂ ಕ್ಲೋರೈಡನ್ನು ಹಾಕಿದರೆ ಏನಾಗುತ್ತೆ? 0.9% ಮಾಸ್ ಬೈ ವಾಲ್ಯೂಮ್ ಸೊಲ್ಯೂಷನ್ ವಿ ಆರ್ ಕಾಲಿಂಗ್ ನಾರ್ಮಲ್ ಸೆಲೈನ್. ಅಂದರೆ ವಾಟ್ರಿಗೆ ಅಷ್ಟು ಸಾಲ್ಟನ್ನು ಹಾಕಬೇಕು ಅಂತ, ರೈಟ್? ಸೊ ನಾವು ವಾಟ್ ಐ ವಿಲ್ ಡೂ, ಸೊ ನಾವು ಐ ವಿಲ್ ಇಮರ್ಸ್ ಬ್ಲಡ್ ಸೆಲ್ಸ್. ಸೊ ಬ್ಲಡ್ ಸೆಲ್ಸನ್ನು ತಗೊಂಡು ಏನು ಮಾಡ್ತೀನಿ? ಸೊ ಒಂದು ಬ್ಲಡ್ ಸೆಲ್ಲನ್ನು ತಗೊಳ್ತೀನಿ, ರೈಟ್? ಸೊ ಬ್ಲಡ್ ಸೆಲ್. ಸೊ ಬ್ಲಡ್ ಸೆಲ್ ಇಸ್ ಯು ನೋ ಬಯಾಲಜಿ. ಸೆಲ್ ಒಳಗಡೆ ಏನಿರುತ್ತೆ? ಲಿಕ್ವಿಡ್ ಇರುತ್ತೆ, ರೈಟ್? ಸೊ ಸೈಟೋಪ್ಲಾಸಮ್, ಪ್ರೋಟೋಪ್ಲಾಸಮ್. ಸೊ ಇಟ್ ಈಸ್ ಲಿಕ್ವಿಡ್, ಕಂಟೈನ್ ಲಿಕ್ವಿಡ್ಸ್. ಅದ್ರ ಒಳಗಡೆ ಕೂಡ ಏನಾಗುತ್ತೆ? ವಾಟರ್ ಎನ್ನುವಂಥದ್ದು ಇರುತ್ತೆ, ರೈಟ್? ಸೊ ಯು ಹ್ಯಾವ್ ವಾಟ್? ಬ್ಲಡ್ ಸೆಲ್, ಓಕೆ? ಸೊ ನೆಕ್ಸ್ಟ್ ಒನ್ ಮೋರ್ ಪ್ರಾಕ್ಟಿಕಲ್, ಸೊ ವಿ ವಿಲ್ ಗೋ ಒನ್ ಮೋರ್ ಎಕ್ಸ್ಪೆರಿಮೆಂಟ್, ರೈಟ್? ಸೊ ಹಿಯರ್ ವಾಟ್ ಹ್ಯಾಪನ್ಸ್? ಸೇಮ್ ಬ್ಲಡ್ ಸೆಲ್, the same blood cell, but I will take solution here, solution which is greater than 0.9% mass by volume, means it is little concentrated solution. So ಇಲ್ಲಿ ಏನು ಮಾಡಿದ್ದೇನೆ? concentrated solution. So I will dip. So there is little concentrated solution, right? I will dip to the same cell. So ಇಲ್ಲಿ ಬ್ಲಡ್ ಸೆಲ್ಸನ್ನು ಹಾಕಿದ್ನಲ್ಲ, ಅದೇ ಸೇಮ್ ಬ್ಲಡ್ ಸೆಲ್ಸನ್ನು ಏನು ಮಾಡ್ತೇನೆ? ಸೊ ಐ ವಿಲ್ ಡಿಪ್ ಇಟ್ ಹಿಯರ್, ರೈಟ್? ಸೊ ಗ್ರೇಟರ್ ದೆನ್ 0.9%. ಸೊ ನೆಕ್ಸ್ಟ್ ಐ ವಿಲ್ ಗೋ ಫಾರ್ ಒನ್ ಮೋರ್ ಎಕ್ಸ್ಪೆರಿಮೆಂಟ್ ಹಿಯರ್, ರೈಟ್? ಸೊ ಹಿಯರ್ ಐ ವಿಲ್ ಟೇಕ್ ದ ಸೆಲೈನ್ ವಿಚ್ ಈಸ್ ಲೆಸ್ ದ್ಯಾನ್, ನೋಡಿ ಇಲ್ಲಿ. ಸೊ ಇದು 0.9 ಡಾಟ್ ಇದೆ. ಇಲ್ಲಿ ಏನು ಮಾಡಿದ್ದೇನೆ? ಸ್ವಲ್ಪ ತಿಕ್ ಮಾಡಿದ್ದೇನೆ. ಸೊ ವಿಚ್ ಇಸ್ ಮೋರ್ ಕಾನ್ಸಂಟ್ರೇಟೆಡ್. ಸೊ ಇಲ್ಲಿ ಏನಾಗುತ್ತೆ ನನಗೆ? ಸೊ ವಿಚ್ ಇಸ್ ಲೆಸ್ ಕಾನ್ಸಂಟ್ರೇಟೆಡ್. ಸೊ the concentration is less than the fluid, whatever solution we have taken, concentration is less than 0.9% mass by volume. ಮೂರು ಸಿಸ್ಟಮನ್ನು ತಗೊಂಡಿದ್ದೇನೆ. ಸೊ ಹಿಯರ್ ಐ ಹ್ಯಾವ್ 0.9%,
So greater than 0 point or else more than 0.9%. So here less than 0.9%, right? So now I will so dip the cell, so RBC or anything, so I will dip it here, and the same cell I will dip it here, and the same cell once again I am going to dip here, right? So later what happens? What is the observation, right? So clearly you can observe here, right? So in the blood cells, so this is the blood cell, the concentration inside the blood cell, right? What happens? It has also 0.9%. 0.9%, right? So now whatever the solution you have inside the blood cells, it has so the concentration of that, whatever the liquid present here, so that is 0.9%. And the same blood cells, if I dip in the same concentrated solution, 0.9% mass by volume, normal saline anta heltivi. Now what happens here? So nothing will happen, right? So if I see the size of the blood cells remains the same, right? The size, so I will go with the observation with size and ನೋಡಿ ತಿಳ್ಕೊಳ್ಬಹುದು. Size remains the same. So if I see here the same cell, so it becomes what? So shrinkage of takes place. If you see that cell once again, shrink ಆಗಿರುತ್ತೆ, volume ಚಿಕ್ಕದಾಗಿರುತ್ತೆ. So you can observe here shrinkage ಆಗಿರುತ್ತೆ, volume decrease ಆಯಿತು cell ಇದು. So if I see here what happens? So the bulging of the cells takes place. Cell will bulges. Means the volume of the cell becomes what? More. What is the reason for it? Right? So ಇಲ್ಲಿ ನೋಡಿದ್ರೆ ಏನಾಗುತ್ತೆ? ಸೈಜ್ ಸೇಮ್ ಇದೆ, ಅಂದರೆ ನೀರು ಹೊರಗಡೆ ಹೋಗಲಿಲ್ಲ, ಒಳಗಡೆನೂ ಬರಲಿಲ್ಲ, ರೈಟ್? ಸೊ ಇಲ್ಲಿ ಏನಾಗಿದೆ? ಸೊ ಬಲೂನ್ ಅನ್ನು ತಗೊಳ್ಳಿ. ಸೊ ಬಲೂನ್ ಎನ್ನುವಂಥದ್ದು ಒಂದು ಸೈಜ್ ಬಲೂನ್ ಇರುತ್ತೆ, ಸೊ ಸೇಮ್ ಸೈಜ್ ಇದೆ ಇಲ್ಲಿ. ಬಟ್ ಇಲ್ಲಿ ಏನಾಗಿದೆ? ಬಲೂನಿಂದ ಏರನ್ನು ತೆಗೆದ್ರೆ ಏನಾಗುತ್ತೆ? ಸೊ ಶ್ರಿಂಕ್ ಆಗುತ್ತೆ, ರೈಟ್? ಸೊ ಬಲೂನಿಂದ ಏರನ್ನು ತೆಗೆದ್ರೆ ಏನಾಗುತ್ತೆ ನಮಗೆ? ಸೊ ಬಲೂನ್ ಬಿಕಮ್ ಶ್ರಿಂಕ್, ವಾಲ್ಯೂಮ್ ಡಿಕ್ರೀಸಸ್, ರೈಟ್? ಸೊ ಇಫ್ ಐ ಬ್ಲೋ ಮೋರ್ ಆ್ಯಂಡ್ ಮೋರ್ ಏರ್ ಟು ದಟ್ ಬಲೂನ್, ಆವಾಗ ಏನಾಗುತ್ತೆ? ಸೊ ಬಲೂನ್ ವಿಲ್ ಬಲ್ಜಸ್, ವಾಲ್ಯೂಮ್ ಎನ್ನುವಂಥದ್ದು ಏನಾಗುತ್ತೆ ನಮಗೆ? ಜಾಸ್ತಿ ಆಗುತ್ತೆ. ಅಂದರೆ ಇಲ್ಲಿ ಶ್ರಿಂಕ್ ಆಗಿದ್ರೆ ಅರ್ಥ ಏನು? ಏರ್ ಹೊರಗಡೆ ಹೋಗಬೇಕು, ಅಥವಾ ಇದರಲ್ಲಿರ್ತಕ್ಕಂಥ ಲಿಕ್ವಿಡ್ ಹೊರಗಡೆ ಹೋಗಬೇಕು. ಹಾಗಾದರೆ ಇಲ್ಲಿ ಬಲ್ಜ್ ಆಗಿದೆ ಅಂದರೆ ಅರ್ಥ ಏನು? ಸೊ ಲಿಕ್ವಿಡ್ ಎನ್ನುವಂಥದ್ದು ಒಳಗಡೆ ಬರಬೇಕು. ಹಾಗಾದರೆ ಏನಾಗುತ್ತೆ? ವಾಟ್ ಈಸ್ ದ ಟರ್ಮ್ಸ್ ವಿ ಕ್ಯಾನ್ ಯೂಸ್ ಹಿಯರ್, ರೈಟ್? ಸೊ ಸಿ ಹಿಯರ್ ಇನ್ ದ ಫಸ್ಟ್ ಎಕ್ಸ್ಪೆರಿಮೆಂಟ್, the two solutions having the same osmotic pressure. So ಇಲ್ಲಿ ಕೂಡ ಸೇಮ್ ಆಸ್ಮೋಟಿಕ್ ಪ್ರೆಷರ್ ಇದೆ, ಹೊರಗಡೆನೂ ಕೂಡ ಸೇಮ್ ಆಸ್ಮೋಟಿಕ್ ಪ್ರೆಷರ್ ಇದ್ರೆ ಮೀನ್ಸ್ ವಾಟ್? ಕಾನ್ಸಂಟ್ರೇಷನ್ ಎರಡದ್ದು ಸೇಮ್ ಇದೆ ಅಂತ ಅರ್ಥ, ರೈಟ್? ಸೊ ಪ್ರೆಷರ್ ಅಟ್ ಅ ಗಿವನ್ ಟೆಂಪರೇಚರ್ ಇಸ್ ಕಾಲ್ಡ್ ವಾಟ್? ಐಸೋಟೋನಿಕ್ ಸೊಲ್ಯೂಷನ್. ಏನು ಹೇಳ್ತೀವಿ ನಾವು ಅದನ್ನ? ಐಸೋಟೋನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಕಾನ್ಸಂಟ್ರೇಷನ್ ಸೇಮ್ ಇರ್ಬೋದು, ಅಥವಾ ಆಸ್ಮೋಟಿಕ್ ಪ್ರೆಷರ್ ಎರಡು ಕಡೆನೂ ಏನಾಗಿರ್ಬೋದು? ಸೇಮ್ ಇರಬೇಕು. ವೆನ್ ಇಫ್ ಯು ಹ್ಯಾವ್ two system having the same osmotic pressure, there is no osmosis, hence we are calling ಏನು ಹೇಳ್ತೀವಿ ನಾವು ಅದನ್ನ? ಐಸೋಟೋನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. there is no osmosis, right? From this experiment what you can observe here, the osmotic pressure associated with the fluid inside the blood cell is equivalent to that 0.9% mass by volume of sodium chloride solution is called normal saline solution. ಆವಾಗ ಏನಾಗುತ್ತೆ ನಮಗೆ? there is no change in the structure of that blood cells, volume remains as it is, ಸೇಮ್ ಎನ್ನುವಂಥ ಸೇಮ್ ಇರುತ್ತೆ, ಸೈಜ್ ಸೇಮ್ ಇರುತ್ತೆ. ಸೊ ಹೈಪರ್ಟಾನಿಕ್ಗೆ ಬಂದಾಗ, ಹಾಗಾದರೆ ಹೈಪರ್ಟಾನಿಕ್ ಅಂದ್ರೇನು? ದ ಸೆಲ್ ಪ್ಲೇಸ್ಡ್ ಇನ್ ದ ಸೊಲ್ಯೂಷನ್ ಕಂಟೈನಿಂಗ್ ಮೋರ್ ದ್ಯಾನ್ 0.9, ಗ್ರೇಟರ್ ದ್ಯಾನ್ 0.9%, ಆರ್ ಎಲ್ಸ್ ಮೋರ್ ಯು ಕ್ಯಾನ್ ರೈಟ್ ಹಿಯರ್. ಓಕೆ, ಸೊ ಬೆಟರ್ greater you can write more. So more than 0.9% mass by volume sodium chloride. So water will ಏನಾಗುತ್ತೆ ನಮಗೆ? So what is osmosis? Osmosis nothing but the movement of solvent from the dilute solution to the what? Concentrated solution. ಹಾಗಾದ್ರೆ ಏನಾಗುತ್ತೆ? ಬ್ಲಡ್ ಇದು ಎಷ್ಟಿದೆ ನಮಗೆ? 0.9%. ಬ್ಲಡ್ ಹೊರಗಡೆ ಏನಾಗಿದೆ ನಮಗೆ? ಗ್ರೇಟರ್ ದ್ಯಾನ್ 0.9%. ಹಾಗಾದರೆ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಎಲ್ಲಿದೆ? ಹೊರಗಡೆ ಕಾನ್ಸಂಟ್ರೇಟೆಡ್, ಒಳಗಡೆಗೆ ಡೈಲ್ಯೂಟ್ ಇದೆ. ಹಾಗಾದ್ರೆ ಏನಾಗುತ್ತೆ? ದ ಮೂಮೆಂಟ್ ಆಫ್ ಸಾಲ್ವೆಂಟ್ ಫ್ರಮ್ ಡೈಲ್ಯೂಟ್ ಟು ದಿ ಏನಾಗುತ್ತೆ? ಸೊ ಮೂಮೆಂಟ್ ಆಫ್ ಸಾಲ್ವೆಂಟ್ ಫ್ರಮ್ ದಿ ಡೈಲ್ಯೂಟ್ ಟು ದಿ ಕಾನ್ಸಂಟ್ರೇಟೆಡ್ ಏನಾಗುತ್ತೆ? ಸೊ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ವಿಲ್ ಗೋ ಔಟ್, ರೈಟ್? ಸೊ ಬ್ಲಡ್ ಒಳಗಡೆ ಇರ್ತಕ್ಕಂಥ ನೀರೆಲ್ಲ ಹೊರಗಡೆ ಹೋಯ್ತು. ಆವಾಗ ಏನಾಗಬೇಕು? ದ ಸೆಲ್ ಮಸ್ಟ್ ಶ್ರಿಂಕ್, ರೈಟ್? ಸೋಡಿಯಂ ಕ್ಲೋರೈಡ್, ವಾಟರ್ ವಿಲ್ ಫ್ಲೋ ಔಟ್ ಆಫ್ ದಿ ಸೆಲ್ ಆ್ಯಂಡ್ ಇಟ್ ವುಡ್ ಶ್ರಿಂಕ್. ಸಚ್ ಸೊಲ್ಯೂಷನ್ ಇಸ್ ಕಾಲ್ಡ್ ಆಸ್ ವಾಟ್? ಹೈಪರ್ಟಾನಿಕ್. ಈ ಸೊಲ್ಯೂಷನಿಗೆ ಏನು ಹೇಳ್ತೀವಿ ನಾವು ಅದನ್ನು? ಹೈಪರ್ಟಾನಿಕ್, ವಿಚ್ ಇಸ್ ಗ್ರೇಟರ್ ದ್ಯಾನ್ 0.9%. ಸೊ ಇಲ್ಲಿ ಏನಾಗುತ್ತೆ? ಕಾನ್ಸಂಟ್ರೇಷನ್ ಇಸ್ ಲೆಸ್ ದ್ಯಾನ್ 0.9%. ಆವಾಗ ಏನಾಗುತ್ತೆ? ಸೆಲ್ಲನ್ನು ಹಾಕಿದ್ರಿ, ಸೆಲ್ ಒಳಗಡೆ ಏನಿದೆ? 0.9%, ಹೊರಗಡೆಗೆ ಏನಿದೆ? ಲೆಸ್ ದ್ಯಾನ್ 0.9%. ಇವಾಗ ವಾಟರ್ ಎಲ್ಲಿಂದ ಎಲ್ಲಿ ಹೋಗುತ್ತೆ ಕೇಳಿದ್ರೆ, ಕಾನ್ಸಂಟ್ರೇಷನ್ ಇಸ್ ಲೆಸ್ ಇನ್ ಔಟ್ಸೈಡ್, ಹೆನ್ಸ್ ದೇ ಆರ್ ಎಂಟರಿಂಗ್ ಇನ್ ಟು ದಿ ವಾಟ್? ಸೆಲ್, ಎಂಟರಿಂಗ್ ಇನ್ ಟು ದಿ ಸೆಲ್. ಇವಾಗ ಏನಾಗುತ್ತೆ? ಹೊರಗಡೆ ಇರ್ತಕ್ಕಂಥ ಸಾಲ್ವೆಂಟ್ ಅನ್ನುವಂಥದ್ದು ಏನಾಗುತ್ತೆ? ಡೈಲ್ಯೂಟ್ ಇಂದ ಕಾನ್ಸಂಟ್ರೇಟೆಡ್, ಇಟ್ ಇಸ್ ಕಾನ್ಸಂಟ್ರೇಟೆಡ್ 0.9,
ಹೊರಗಡೆಗೆ ಏನಿದೆ ನೋಡಿ ಲಿಕ್ವಿಡ್ ಅದರದ್ದು ಕಾನ್ಸಂಟ್ರೇಷನ್ ಎಷ್ಟು ಲೆಸ್ ದ್ಯಾನ್ 0.9%, ರೈಟ್. ಅವಾಗ ಏನಾಗುತ್ತೆ ವಾಟರ್ ವಿಲ್ ಎಂಟರ್ ಇನ್ ಟು ದಿ ಸೆಲ್. ಆವಾಗ ವಾಟರ್ ಎನ್ನುವಂಥದ್ದು ಸೆಲ್ ಒಳಗಡೆಗೆ ಎಂಟರ್ ಆದಾಗ ಏನಾಗುತ್ತೆ ದರ್ ಶುಡ್ ಬಿ ಇನ್ಕ್ರೀಸ್ ಇನ್ ವಾಲ್ಯೂಮ್. ಅವಾಗ ಏನಾಗುತ್ತೆ ಸೆಲ್ ಬಲ್ಜಸ್ ಆಗುತ್ತೆ. ಇನ್ನೂ ಆಗ್ತಾ ಇದ್ದಾಗ ಏನಾಗುತ್ತೆ ನಮಗೆ ಸೆಲ್ ಎನ್ನುವಂಥದ್ದು ಬರ್ಸ್ಟ್ ಔಟ್ ಆಗಬಹುದು. ಹಾಗಾದರೆ ಇಲ್ಲಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಯಾವುದು? ಸೊ ದ ಸೆಲ್ ವಾಲ್ ಆಕ್ಟ್ ಆಸ್ ವಾಟ್? Semi-permeable membrane. Cell wall act as what? Semi-permeable membrane. So very important. Isotonic, hypertonic, hypotonic. So ಇದನ್ನ explanation ಕೊಟ್ಟಿದ್ರೆ ಆಯಿತು, right? Isotonic ಅಂದರೆ both system having the same osmotic pressure. Hypertonic which is greater. Solution has the greater percentage of what? Or else greater concentration or greater will be the osmotic pressure ಅಂತ ಹೇಳ್ಬೋದು. So hypotonic ಅಂದರೆ less concentrated. ರೈಟ್. ಲೆಸ್ ಸೊಲ್ಯೂಷನ್ ಇದೆ ಏನಾಗುತ್ತೆ ನಮಗೆ ಲೆಸ್ ಕಾನ್ಸಂಟ್ರೇಟೆಡ್ ಆಗುತ್ತೆ. ಅದರಿಂದ ಸೊಲ್ಯೂಷನಿಂದ ಏನಾಗುತ್ತೆ ಫ್ರಮ್ ದಿ ಸೊಲ್ಯೂಷನ್ ಆರ್ ಎಲ್ಸ್ ಡೈಲ್ಯೂಟ್ ಸೊಲ್ಯೂಷನ್ ಸಾಲ್ವೆಂಟ್ ಮಾಲಿಕ್ಯೂಲ್ ಎಂಟರ್ ಇನ್ ಟು ದಿ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಮೀನ್ಸ್ ಬ್ಲಡ್ ಸೆಲ್ಸ್. ಅರ್ಥ ಆಯ್ತಾ? ಪುನಃ ನೋಡಿ, ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ರೈಟ್. ಸೊ ದೀಸ್ ಆರ್ ದಿ ಟೈಪ್ಸ್ ಆಫ್ ಸೊಲ್ಯೂಷನ್. ವಾಟ್ ಈಸ್ ಐಸೋಟೋನಿಕ್, ವಾಟ್ ಈಸ್ hypotonic, and what is hypertonic, right? So if the salt concentration is less than 0.9% mass volume, the solution is said to be hypotonic. So in this case water will flow into the cell. If placed in the solutions, they would swell. Okay.